ಬ್ಯಾಗ್ ಏನೋ ರೆಡಿ ಮಾಡಿದ್ದೆ. ಇವಾಗ ನನಗೆ ಏನು ಸಮಸ್ಯೆ ಅಂದರೆ ನಮ್ಮ ಅಣ್ಣ ಏನು ಅಂತಾನೋ ಏನೋ. ಅಲ್ಲ, ನಾನು ಹೋಗ್ತೀನಿ ಅಂತ ರೆಡಿ ಮಾಡಿ ಏನೋ ಇಕ್ಕಿದೆ. ಹೆಂಗೆ ಮಾಡೋಣ ಇವಾಗ? ನಮ್ಮ ಅಣ್ಣಗೆ ಒಂದು ಪಟ್ಟು ಫೋನ್ ಮಾಡೋಣ ಅನ್ನಿಸ್ತೈತಿ. ನಮ್ಮ ಅಣ್ಣಗೆ ಒಂದು ಪಟ್ಟು ಫೋನ್ ಮಾಡಿ ಹೋಗೋದೇ ಒಳ್ಳೇದು ಅಂತ ಅನ್ನಿಸ್ತೈತೆ ನನಗೆ. ನಾನು ಒಂದು ಸತಿ ಫೋನ್ ಮಾಡೋಣ ಅದಲ್ಲಿ ಏನಂತಾನೋ ಏನೋ. ನಮ್ಮ ಅಣ್ಣ ಏನಂಬಲ್ಲ, ನಮ್ಮ ಅತ್ತಿಗೆನೆ ಅವಳು ಸಿಡಿ ಮಿಡಿ ಅಂತ ಅಂತಿರ್ತಾಳೆ. ಹಾಗೇನೆ ಬೈತಾಳೆ. ಮೊದಲೇ ನಮ್ಮನ್ನು ಮಾತಾಡ್ಸಲ್ಲ, ಹಂಗೆ ಹೆಂಗೆ ಆಡ್ತಿರ್ತಾಳೆ. ಯಾಕನ ಬಂದರು ಏನೋ ಅಂತ ಹೆಂಗೆ ಆಡ್ತಿರ್ತಾಳೆ. ಅದ ನಾನು ಏನು ಮಾಡೋಣ ಇವಾಗ ಅನ್ನಿಸ್ತೈತೆ. ಹೋಗತ್ತೆ ಬ್ಯಾಗೇನ ರೆಡಿ ಮಾಡಿ ಕುಕ್ಕಬಿಟ್ಟಿದ್ನಿ, ಹೋಗೋಣ ಅಂತ. ಯಪ್ಪ ಇರಲಿ, ಬಂದಾಗಲೇ ಹೋಗೋದು. ನಾನಂತೂ ಇನ್ನೂ ಹೋಗಲ್ಲ. ಸತಿ ಫೋನ್ ಮಾಡ್ತೀನಿ ತಡಿ, ಅದೆಲ್ಲ ಮನೆ ಏನಂತ ನೋಡೋಣ. ಬಾರಮ್ಮ ಊರಿಗೆ ಹೋಗೋಣ. ಅಮ್ಮ ಬಾ ಅಮ್ಮಣಿ, ಊರಿಗೆ ಹೋಗೋಣ. ಒಂದೇಟ್ಗೆ ಆಗಲ್ಲ ತಡಿ, ಒಂದೆರಡು ದಿನ ಸುಧಾರಿಸು. ನಾವು ಹೋಗ್ತೀವಿ, ಒಂದೇಟ್ಗೆ ಆಗಲ್ಲ. ಅಲ್ಲಿ ಮೊದಲೇ ಅವನು ಒಳ್ಳೆನಲ್ಲ ನಮ್ಮ ಅಣ್ಣಯ್ಯ. ಅವನಿಗೆ ಬೈಕ್ ಬಂದಂಗೆ ಮಾತಾಡ್ತಾನೆ. ತಿರ್ಗಾ ಹೆಂಗಂತಾನೆ ಹೆಂಡ್ತಿ ಮಾತು ಕಟ್ಕೊಂಡು ಮಾತಾಡ್ತಾನೆ ಅವ್ನು. ತಿರ್ಗಾನ ಒಂದು ಮಾತು ಕೇಳ್ತೀನಿ ತಡಿ. ಏನಂತಾನೆ ನೋಡೋಣ. ಅದೆಲ್ಲಿ ಎತ್ತುತ್ತಾನೋ ಇಲ್ವೋ, ಇನ್ನೂ ಎಲ್ಲ ಇದಾನೋ. ಅಂಗಡಿ ತಗೆ ಬಿಗಿ ಬೇರೆ ಇರ್ತಾರೆ ಅವರು. ಎತ್ತಲ್ಲಾರಪ್ಪನ. ಏನು ಮಾಡೋಣ, ಇಲ್ಲೆಲ್ಲ ತಗೋನು ಊರಿಗೆ ಹೋಗ್ತೀನಿ ಅಂತ ಬೇರೆ ಹೇಳ್ಕೊಂಡೀನಿ. ನಮ್ಮ ಅಣ್ಣ ರೇಟೆ ನನ್ನ ಮೇಲೆ ಬೇಜಾರಾಗಿ ಏನೇ ಸಿಟ್ಟು ಮಾಡ್ಕೊಂಡ್ರು ಇಲ್ಲಿ ಜನಗಳಿಗೆ ಗೊತ್ತಾಗಬಾರ್ದು, ಹಂಗಿರ್ಬೇಕು. ನಮ್ಮ ಅಣ್ಣಯ್ಯ ನಾನು ಚೆನ್ನಾಗಿದ್ದೀವಿ, ನಮ್ಮ ಅಣ್ಣಯ್ಯ ನಾನು ಚೆನ್ನಾಗಿ ನೋಡ್ಕೊಂತಾನೆ ಎಂಬ ಥರ ಇರಬೇಕು ಜನಗಳ ತಾಗೆ. ಇಲ್ಲ ಸಾದ್ರ ತಗೊಬಿಡ್ತಾರೆ. ಹಲೋ ಅಣ್ಣ. ಏನಮ್ಮ, ಏನು ಫೋನ್ ಮಾಡಿದ್ದು? ಅಲ್ಲ ಕಣ ಅಣ್ಣ, ನಾನು ಊರಿಗೆ ಬರೋಣ ಅಂತ ಹೊರಟಿದ್ನಪ್ಪ. ಒಂದೆರಡು ದಿನ ರಜೆ ಇತ್ತು ಇವಳಿಗೆ, ಅದಕ್ಕೆ ಊರಿಗೆ ಹೋಗೋಣ ಬಾರಮ್ಮ ಅಂತ ಅಂತಿದ್ಲು. ಅದಕ್ಕೆ ಬರೋಣ ಅಂತ ಹೊರಟಿದ್ದೆ. ದೀಪಂಗೆ ಕರ್ಕೊಂಡು ಬರ್ತೀನಿ, ಒಂದೆರಡು ದಿನ ಇದ್ದು ಬರ್ತೀನಿ. ಇವಳು ಬೇರೆ ಎಲ್ಲ ಟೂರ್ ಹೋಗೋಣ ಅಂತ ಹೇಳ್ತಿದ್ಲು. ಅದಕ್ಕೆ ಇನ್ನೆಲ್ಲಿ ಬರ್ತೀರಮ್ಮ, ಇವಳು ಎಲ್ಲ ಟೂರ್ ಹೋಗೋಣ. ಈಗ ನಾನು ನಿಮ್ಮ ಅದಕ್ಕೆ ಬೇರೆನೇ ಅವಳು ಯಾರನ್ನೂ ಸೇರಲ್ಲಮ್ಮ. ಒಂದು 2 ದಿನ ಇದ್ದು ಹೋಗೋಕ್ಕಾಗ ಹಿಂಗೆ ಬಂದು ಹಿಂಗೆ ಹೋಗೋದಾದ್ರೂ ಹೋಗಿ ಒಂದು 2 ದಿನ ಇದ್ದು ಹೋಗೋಕೆ ಇನ್ನೇನಕ್ಕೆ ಬತ್ತಿ ಅಂತ ನಾವು ಎಲ್ಲ ಟೂರ್ ಹೋಗೋಣ ಅಂದ್ಕೊಂಡಿದ್ವಿ. ಯಾವಾಗಲೂ ಬಿಡತ್ತ ದುಡ್ದಿರೋದಿದ್ದೇನೆ, ಒಂದು 2 ದಿನ ಹೋಗಿ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಕೊಂಬರೋಣ ಅಂತ ಟೂರ್ ಹೊರಟಿದ್ವಮ್ಮ. ನೋಡಿ ಹೆಂಗೆ ಮಾಡ್ತಿ? ಬರೋದಾದ್ರೆ ಬಾ, ಇಲ್ಲಾಂದರೆ ಅಲ್ಲ. ಯಾಕೆ ಬತ್ತಿ ಹೇಳಿ? ಈಗ ನ್ಯಾತಕ್ಕೆ ಬತ್ತಿ? ಅಲ್ಲೇ ಇರಮ್ಮ, ಹುಡುಗರು ಬೇರೆ ಇದಾವಲ್ಲ, ನೋಡ್ಕೋಬೇಕಲ್ಲ ಹುಡುಗರನ್ನ. ಇನ್ನೇನಕ್ಕೆ ಬತ್ತೀಯ? ಏನೋ ಒಂದು 2 ದಿನ ಬರ್ತೀನಿ, ತವ್ರ ಮನೆ ಅಂತ ಆಸಿರಲ್ವೇ ನನಗೆ. ಅದಕ್ಕೆ ನಾನು ಇರೋದು ಹೇಳ್ತೀನಿ. ಅಲ್ಲ, ನಾನು ಅಯ್ಯಪ್ಪಂತ ಜಗಳ ಮಾಡ್ಕೊಂಡಿದ್ದೀನಿ ಆ ಹುಡುಗರ ವಿಚಾರವಾಗಿ. ಅದಕ್ಕೆ ಒಂದು 2 ದಿನ ನನಗೆ ಯಾಕೋ ಮನಸ್ಸಿಗೆ ಬೇಜಾರಾಗೈತಿ. 2 ದಿನ ಬಂದಿರ್ತೀನಿ. ನಂದೇನಿಲ್ಲಮ್ಮ, ನೀನು ಹಿಂಗೆ ಜಗಳ ಮಾಡ್ಕೊಂಬಂದಿದ್ದೀಯ ಅಂತ ನಿಮ್ಮ ಅತ್ತಿಗೆ ಗೊತ್ತಾದರೆ ಅವಳು ಏನಿಲ್ಲ ಹೆಂಗೆ ಮಾತಾಡ್ತಾಳೆ. ಮೊದಲೇ ಯಾಕೆ ಸಮಾಸ ಬೇಡ, ಸುಮ್ಮನೆ ಅಲ್ಲೇ ಇರು, ಕಷ್ಟನೋ ಸುಖನೋ ಅನ್ಭವಿಸ್ಕೊಂಡು ಇಷ್ಟು ಚೆನ್ನಾಗಿದ್ದಲ್ಲ ಹುಡುಗರು ನೋಡ್ಕೊಂಡು ಹಂಗಿರು. ನಾನೇನೇನು ಅಂಬಕ್ಕೆ ಹೋಗಲ್ಲಮ್ಮ. ನಿಮ್ಮ ಅತ್ತಿಗೆ ತಗಿನಿ. ನಿಮ್ಮ ಅತ್ತಿಗೆ ಬೇರೆ ನೀನು ಮಾತಾಡ್ಸಲ್ಲ, ಹಂಗೆ ನೀನೇ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಎಂಬುದಾದ್ರು ಬಾ. ಅಲ್ಲೇ ಇರಮ್ಮ, ಏನು ಬಂದರು ಅಲ್ಲೇ ಇರಬೇಕು. ಹೊರಟಿದ್ದೀನಿ, ಬ್ಯಾಗ್ ರೆಡಿ ಮಾಡಿ. ಅಯ್ಯಪ್ಪ, ಏನೋ ಹೋಗ್ಬೇಡ ಬಿಡು ಅಂತ ಏನೋ ಬಲವಂತ ಮಾಡಿದ್ರೆ ಸುಮ್ಮನೆ ಆಗ್ತೀನಿ. ಇವಾಗ ಹೊರಟು ನಾನು ಏನಾನ ಇವಾಗ ಇಲ್ಲೇ ಉಳ್ಕೊಂಡ್ರೆ ಮರ್ಯಾದಿಲ್ದಂಗೆ ಆಗುತ್ತೆ. ಅದಕ್ಕೆ ಬಂದು ಒಂದು 2 ದಿನ ಇದ್ದು ಬರ್ತೀನಿ. ಆಮೇಲೆ ಅಯ್ಯಪ್ಪ ಒಂದು 2 ದಿನ ಇರಲಿ. ಆ ಹುಡುಗರಿಗೆ ಯಾರು ಮಾಡಿ ಕರೀರಲ್ವಲ್ಲ, ಅವಾಗ ಕರ್ಕೊಬತ್ತಾನೆ. ಬಂದು ಕರ್ಕೊಂಬರ್ದಂಗೆ ಅಂತ ಇರಲ್ಲ, ಕರ್ಕೊಂಬಂದೇ ಬರ್ತಾನೆ. ಒಂದು 2 ದಿನ ಅದಕ್ಕೆ ಸುಮ್ಮನಿದ್ದೀನಿ. ಒಂದು 2 ದಿನ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಕಣಪ್ಪ, ಸುಮ್ಮನಿದ್ದೀನಿ. ಅಲ್ಲ, ಒಂದು 2 ದಿನದ ಮಟ್ಟಿಗೆ ಬರ್ತೀನಿ. ಒಂದು ವಾರ ಇದ್ದು ಬರ್ತೀನಿ. ಇಲ್ಲೇನು ತಿಂಬಾಕೇನು ಬರಿಲ್ಲ. ನೀ ಅವಳು ಸೇರಲ್ವಲ್ಲ, ಅದು ಕರ್ದ ನಾನೇನು ಯಾತನ ತಿನ್ಲಿ, ಯಾತನ ಮಾಡಲಿ ಏನು. ಇವಾಗೇನು ನಮಗೇನು 2 ಅಪ್ಟಿಯರ್ ಮನೆ ಕಟ್ಟಿದ್ದೀವಿ, ಮಸ್ತಾಗಿ ಹೋಟ್ಲ್ ಐತೆ, ಯಾತನ ತಿನ್ಕೊಂಡು ಇರಲಿ ಅನ್ಬೋದು. ಏನು ಮಾಡ್ತೀವಿ, ಅವಳು ನಿಮ್ಮ ಅತ್ತಿಗೆ ಸೇರಲ್ವಲ್ಲ, ಅದು ಕರ್ದನ ನಾನು ಇದು ಮಾಡ್ತೀನಿ ಅಷ್ಟೇ. ಏನು ಮಾಡೋದು. ಅಲ್ಲ, ನಿಮ್ಮ ಅತ್ತಿಗೆ ನಾನು ಅವಳು ಅಂದಿದ್ರೆ ನಾನು ಏನು ಮಾತಾಡೋದಕ್ಕೆ ಹೋಗ್ತಿರ್ಲಿಲ್ಲ, ಏನೋ ಅಂಬಕ್ಕೆ ಹೋಗ್ತಿರ್ಲಿಲ್ಲ. ಏನು ಮಾಡ್ತೀವಿ, ಅವಳು ಒಂದಿಟ್ಟು ಇದು ಮಾಡ್ತಾಳಲ್ಲ, ಅದಕ್ಕೋಸ್ಕರ ನಾನು ಒಂದಿಟ್ಟು ಹಿಂದೇಟು ಹೊಡಿತೀನಿ. ನಾನು ಯಾವ್ದಕ್ಕೇನು ಕಮ್ಮಿ ಮಾಡಲ್ಲ. ನಿನ್ಗೆ ಬೇಕಾರೆ ನೋಡಿದ್ಯಲ್ಲ, ನಿಂದೆ ನನಗೇನು ಚಿಂತಿಲ್ಲಪ್ಪ. ನೀನು ಹೆಂಗೆ ಅಂತ ನನಗೆ ಗೊತ್ತು. ನೀನೇನಿಲ್ಲ, ನನಗೆ ಚೆನ್ನಾಗಿ ನೋಡ್ಕೊಂತೀಯ ಮುಂದೆನೇ. ಹಂಗ ಗಳಪ್ಪ ಹೊರಟಿದ್ನಿ. ಅಯ್ಯಪ್ಪ, ನಾನು ಬೇಡ ಹೋಗ್ಬೇಡ ಅಂತ ತಡೆದ್ರೆ ಬರೋಲ್ಲ. ತಡಿಲಿಲ್ಲ ಅಂದ್ರೆ ಬರ್ತೀನಿ. ಇನ್ನೇನು ಮಾಡೋಣ? ಸರಿ ಆಯ್ತು ಹೇಳು. ಬಂದು ಫೋನ್ ಮಾಡಿ. ನೋಡಿರಿ ಹಿಂಗೆ ಮಾತಾಡ್ತಾನೆ. ನಾವು ಇವೆಲ್ಲ ಜನಗಳ ತಾಗ ಹೇಳ್ಕೊಂಡ್ರೆ ಮರ್ಯಾದಿರಲ್ಲ, ಜನಗಳು ನಮಗೆ ಬೆಲೆ ಕೊಡಲ್ಲ ಅಂತ. ನಮ್ಮ ಅಣ್ಣ ನನಗೆ ಸಪೋರ್ಟ್ನಾಗ ಇದ್ದಾನೆ ಅಂದರೆ ಎಷ್ಟು ಜನ ಎಷ್ಟು ಮರ್ಯಾದೆ ಕೊಡ್ತಾರೆ, ಹೆಂಗೆ ಮಾತಾಡಿಸ್ತಾರೆ. ನಮ್ಮ ಅಣ್ಣ ಏನೇ ನನ್ನ ಮಾತಾಡ್ಸಲ್ಲ ಅಂದರೆ ಯಾರೂ ಬೆಲೆ ಕೊಡಲ್ಲ.
ಅಮ್ಮ ಏನಂತ ಮಾಮ ಬಾರಮ್ಮ ಹೋಗೋಣ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ಯಾ ಅಯ್ಯ ಮತ್ತೆ ಜಲ್ದಿ ಹೋಗೋಕ್ಕಾಗಲ್ಲ ಸಡನ್ ನಾನೇನೋ ರೆಡಿ ಮಾಡಿ ಇಕ್ಕಿದ್ದೀನಿ ಹೋಗ್ತೀನಿ ಅಂತ ಹೇಳ್ತೀನಿ ಎದುರಿಸೋಣ ಅಂತ ಇದು ಮಾಡ್ತಾಯಿದ್ದೀನಿ ಆದರೆ ನಿಮ್ಮಪ್ಪ ಎಲ್ಲಿ ಗೊತ್ತಾ ಏನೋ ಬಂದಿಲ್ಲ ತಡಿ ಇವನು ನಮ್ಮ ಅಣ್ಣ ನೋಡಿರಿ ಹಿಂಗೆ ಅಂತಾನೆ ನಾನು ಜನಗಳ್ತಾಗೆ ಹೆಂಗೆ ಹೇಳ್ಕೊಂಡಿದ್ದೀನಿ ಮತ್ತು ಜನಗಳ್ತಾಗೆ ಹೇಳ್ಕೊಂಡ್ರೇನೆ ಇಲ್ಲಾಂದ್ರೆ ಏನೂ ಆಗಲ್ಲ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನಾನು ಇವಾಗ ಜನಗಳ್ತಾಗ ಅಯ್ಯೋ ನಮ್ಮ ಅಣ್ಣ ಹಂಗೈತಾನೆ ಹಿಂಗೈತಾನೆ ಅಂತ ಇಲ್ಲೆಲ್ಲಾರು ಕೊಟ್ಟು ಹೇಳ್ಕೊಂಡಿದ್ದೀನಿ ಇವಾಗ ನೋಡಿರಿ ಇವ್ನು ಹಿಂಗೆ ಅಂತಾನೆ ನೋಡು ಹೆಂಡ್ತಿ ಮಾತು ಕಟ್ಕೊಂಡು ಹೆಂಡ್ತಿನೇ ಮುಖ್ಯ ಯಾರೂ ಆಗಲ್ಲ ಅಕ್ಕ ಹಂಗೆ ಇಕ್ಕನ ಬಾಳೆಹಣ್ಣವನ್ನ ಆಮೇಲೆ ತಿಂಬಾನ. ಅಮ್ಮ ನನಗೆ ಬಾಳೆಹಣ್ಣು ಕೊಡ್ಸಮ್ಮ ತತ್ತಾರೋ ನಮ್ಮ ಅಮ್ಮನ ಬಂದು ತತ್ತಾರ ಬಾಳೆಹಣ್ಣು ಯೋಸನ್ ಬಾಳೆಹಣ್ಣು ಇದಾವೆ ಯಾರು ಕೊಟ್ಟರು ತತ್ತಾರೋ ಋತು ಅಕ್ಕ ಕೊಟ್ಟಿರೋದು ನಿಮ್ಗೆ ಯಾಕೆ ಕೊಡಬೇಡ ಅಂತ ಹೇಳೈತಿ ನೀವು ಅವ್ರನ್ನ ಮಾತಾಡ್ಸಲ್ವಲ್ಲ ಅದಕ್ಕೆ ತಿನ್ನಬಾರ್ದು ನೀವು ಮಾತಾಡ್ಸಿದಾರು ತಿನ್ನಬಾರ್ದಂತೆ ಬೇಕು ಅಮ್ಮ ಅಮ್ಮ ಕೊಡ್ಸಮ್ಮ ಬೇಕು ಅಮ್ಮ ಕೊಡ್ಸಮ್ಮ ಬೇಕು ಕೊಡ್ತಿಲ್ವ ಹೇಳ ತತ್ತಾರ ಇಲ್ಲಿ ನಾನೇ ನಮ್ಮ ಅಮ್ಮನಿಗೆ 2 kg ಬಾಳೆಹಣ್ಣು ತಗೊಂಬತ್ತೀನಿ ತತ್ತಾರ ಇಲ್ಲಿ ಋತುನ ಕೊಡಲಿ ಅವಳನ್ನ ಕೊಡಲಿ ಕೊಡಲ್ಲ ಅವನಿಗೆ ಬೇಕು ಅವ್ರ ಮನೆಗೆ ಒಂದು ಗೊನೆ ತಂದಿದ್ರಂತೆ ಹಣ್ಣಿಗಿಕ್ಕಿ ನಮ್ಗೊಂದು 2 ಕೊಟ್ಟವ್ರೆ ನನಗೂ ನಮ್ಮ ಅಪ್ಪಯ್ಯಗೂ ನನ್ನ ತಮ್ಮಗೆ ಅಷ್ಟೇ ನಾವು ಕೊಡಲ್ಲ ನನ್ನ ತಮ್ಮಗೆ ಬೇಕು ಆಪಟ್ಟಿ ಹೇಳ್ತಿದ್ರು ಕೊಡಲ್ಲ ತತ್ತಾರಲ್ಲ ಒಂದೆರಡ ನನಗೊಂದೆರಡು ಅವಳಿಗೊಂದೆರಡ ಕೊಡಲ್ಲ ನಾವು ನೀನೇನು ಹಂಗೆ ಕೊಡ್ತೀಯ ನಾವ್ಯಾಕೆ ಕೊಡೋಣ ನಾಮಿ ಋತು ಅಕ್ಕ ಕೊಟ್ಟಿರೋದು ಕೊಡಲ್ಲ ನಾನು ಕೊಡಲ್ಲ ನನ್ನ ಮಾತ್ರ ರಾಗಿ ಬಿಸ್ಕತ್ ತಿಂತಾನೆ ನನ್ನ ಮಾತ್ರ ತಿಂತಾನೆ ನನ್ನ ಬಿಸ್ಕತ್ ಮಾತ್ರ ತಿಂತಾನೆ ನನಗೆ ಬಾಳೆಹಣ್ಣು ಕೊಡಿಸ್ತೀನಿ ಸುಮ್ಮನಿರಮ್ಮ ಬರಲಿ ಯಾರನ್ನ ಬರ್ತಾರಲ್ಲ ಅವ ತಗೊಂಬನ್ ಸುಮ್ಮನಿರು ಊರಿಗೆ ಹೋಗ್ತೀವಲ್ಲ ಅಲ್ಲಿ ತಗೊಂಬನ ನೀವು ಊರಿಗೆ ಹೋಗತ್ತಾಗೆ ತಗೊಂಡೋಗನ್ ಸುಮ್ಕಿರು ಒಳಗೆ ಇಕ್ಕೋಗೊಂಡ ಇಬ್ಬರು ತಿಮ್ಮನ ಅಪ್ಪಾಯಿ ಬಂದಮೇಲೆ ಅಪ್ಪಾಯಿಗೂ ಕೊಡೋಣ ಹೋಗು ಅವಳಿಗೊಂದು ಕೊಡ್ತೀಯ ಕೊಡಂಗಿದ್ರೆ ಕೊಡು ತಂಗಿಯಮ್ಮ ಕೊಡೋಗಪ್ಪ ಒಂದೇ ಅವಳಿಗೆ ದೀಪಗೆ ಇಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ಕಣಮ್ಮ ತಗೊಂಡೋಗು ಹಸಿಕಿ ಕೊಡ್ದಿದ್ರು ಹೊಟ್ಟೆ ತಗೊಂಡೋಗು ಕೊಡಲ್ವ ಇಂತಿ ಹೋಗು ಹಸಿಕಿ ತಗೊಂಡು ನಡಿಯೋ ನಡಿ ಹಸಿಕಿ ನನ್ನ ಮಗನೇ ನಡಿ ಹಸಿಕಿ ತಗೊಂಡು ನಡಿಯೋ ಹೇಳ್ಬೇಡ ಲೇ ನಮ್ಮ ಪಿಳ್ಳೊಳುತ್ತೆ ನಮ್ಮ ಅಮ್ಮನಿನ ಹೊಳಿಸ್ಬಿಟ್ಟಿದೀಯ ಅಂದ್ರೆ ಸರಿಯಾಗೋದಿಲ್ಲ ನೋಡು ತಾನು ನಡೀತಾ ಇರ್ಬೇಕು ಹಸಿಕೆ ನಮ್ಮ ಹುಡುಗಿ ಎದುರಿಗೆ ತರಂಗಿಲ್ಲ ಲೋಪ ನನ್ನ ಮಗನೇ ತಡಿಯೋ ನಿಮಗೆಲ್ಲ ಇದಾವೆ ಊರಿಗೆ ಹೋಗಕ್ಕಂತ ಹೊರಟ್ಕೊಂಡ್ರದು ಹೋಗಂಗೆ ಇಲ್ಲ ನಮ್ಮ ಚಿಕ್ಕಮ್ಮ ಊರಿಗೆ ಹೋಗೋಕ್ಕೆ ಅದಕ್ಕೆ ಮನಸ್ಸಿಲ್ಲ ಸುಮ್ಮನೆ ಊರಿಗೆ ಹೋಗ್ನಿ ಅಂತ ಎದುರಿಸ್ತಾಯ್ತು ಅಪ್ಪಯ್ಯನ ಏನಂತ ನೋಡೋಣ ಅಂತ ಎದುರಿಸ್ತಾಯ್ತು ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.